ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಎಂಬ ಈ ವಿಶೇಷ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದಿನ ಸಮಾಜದಲ್ಲಿ ನಮಗೆ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯ ಭಯಗಳಿವೆ. ಧನದ ಭಯ, ರೋಗದ ಭಯ, ಶತ್ರುಗಳ ಭಯ, ಸಮಾಜದ ಭಯ, ಕೊನೆಗೆ ಸಾವಿನ ಭಯ. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮಗೆ ಒಂದು ಬೆಚ್ಚಿ ಬೀಳಿಸುವ ಹಾಗೂ ನಮ್ಮ ಕಣ್ಣು ತೆರೆಸುವಂತಹ ಮಾತನ್ನು ಹೇಳಿದ್ದಾನೆ. ಅದು ಏನೆಂದರೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿ, ಆದರೆ ದೇಹವನ್ನು ಆತ್ಮವನ್ನು ನರಕದಲ್ಲಿ ನಾಶ ಮಾಡಬಲ್ಲವನಿಗೆ ಹೆದರಿರಿ. ಇಂದು ನಾವು ಈ ವಿಡಿಯೋದಲ್ಲಿ 4 ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲಿದ್ದೇವೆ. 1. ಈ ಮಾತನ್ನು ಯಾರು ಹೇಳಿದರು ಮತ್ತು ಎಲ್ಲಿ ಹೇಳಿದ್ದಾರೆ? 2. ಹೀಗೆ ಹೇಳುವುದಕ್ಕೆ ಕಾರಣಗಳೇನು? 3. ನಾವು ನಿಜವಾಗಿಯೂ ಯಾರಿಗೆ ಹೆದರಬೇಕು? 4. ಸತ್ಯವೇದ ಬೈಬಲ್ ಇದರ ಬಗ್ಗೆ ಸ್ಪಷ್ಟವಾಗಿ ಏನು ಬೋಧಿಸುತ್ತದೆ? ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಕೊನೆಯಲ್ಲಿ ಈ ವಿಷಯದ ಕುರಿತು ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಸಹ ಸೇರಿಸಿದ್ದೇವೆ. ಬನ್ನಿ ಇಂದಿನ ವಾಕ್ಯದ ಆಳಕ್ಕೆ ಹೋಗೋಣ. ಮೊದಲನೆಯದಾಗಿ, ಈ ಮಾತುಗಳನ್ನು ಹೇಳಿದ್ದು ಸ್ವತಃ ಕರ್ತನಾದ ಯೇಸು ಕ್ರಿಸ್ತನು. ಸತ್ಯವೇದದ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ ಈ ವಚನವಿದೆ: ದೇಹವನ್ನು ಕೊಲ್ಲುವವರಾಗಿದ್ದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ, ಆದರೆ ಆತ್ಮವನ್ನು ದೇಹವನ್ನು ನರಕದಲ್ಲಿ ನಾಶ ಮಾಡಬಲ್ಲವನಿಗೆ ಹೆಚ್ಚಾಗಿ ಹೆದರಿರಿ. ಅಷ್ಟೇ ಅಲ್ಲ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 4 ಮತ್ತು 5ನೇ ವಚನಗಳಲ್ಲೂ ಯೇಸು ಇದನ್ನು ಮರುಕಳಿಸುತ್ತಾನೆ: ನನ್ನ ಸ್ನೇಹಿತರೆ, ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದ ಮೇಲೆ ಮತ್ತೇನು ಮಾಡಲಾರದವರಿಗೆ ಹೆದರಬೇಡಿರಿ. ನೀವು ಯಾರಿಗೆ ಹೆದರಬೇಕೋ ಅವರನ್ನು ನಿಮಗೆ ತೋರಿಸಿಕೊಡುತ್ತೇನೆ. ಕೊಂದ ಮೇಲೆ ನರಕದಲ್ಲಿ ಹಾಕುವುದಕ್ಕೆ ಅಧಿಕಾರವಿರುವವನಿಗೆ ಹೆದರಿರಿ. ಹೌದು, ಅವನಿಗೆ ಹೆದರಿರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿ ಈ ಮಾತುಗಳನ್ನು ಯಾರಿಗೆ ಹೇಳಿದನು ಗೊತ್ತಾ? ತನ್ನ 12 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರಲು ಲೋಕಕ್ಕೆ ಕಳುಹಿಸುವಾಗ ಅವರಿಗೆ ಧೈರ್ಯ ಹೇಳಲು ಮತ್ತು ನಿಜವಾದ ದೇವಭಯದ ಮಹತ್ವವನ್ನು ತಿಳಿಸಲು ಈ ಮಾತುಗಳನ್ನು ಆಡಿದನು. ಹೀಗೆ ಹೇಳುವುದಕ್ಕೆ ಕಾರಣಗಳೇನು? ಈಗ ನಾವು 2ನೇ ಪ್ರಶ್ನೆಗೆ ಬರೋಣ. ಯೇಸು ಕ್ರಿಸ್ತನು ಹೀಗೆ ಹೇಳುವುದಕ್ಕೆ ಪ್ರಮುಖ ಕಾರಣಗಳೇನು? 1. ಶರೀರ ತಾತ್ಕಾಲಿಕ, ಆತ್ಮ ಶಾಶ್ವತ. ಮಾನವನ ಶರೀರವು ಕೇವಲ ಮಣ್ಣಿನಿಂದ ಮಾಡಲ್ಪಟ್ಟದು. ಈ ಭೂಮಿಯ ಮೇಲಿನ ಜೀವನ 70 ಅಥವಾ 80 ವರ್ಷ ಇರಬಹುದು. ಮನುಷ್ಯನ ಶತ್ರುಗಳು ಅಥವಾ ರೋಗಗಳು ನಮ್ಮ ಶರೀರವನ್ನು ಕೊಲ್ಲಬಹುದು, ಆದರೆ ಅವರಿಂದ ನಮ್ಮ ಆತ್ಮವನ್ನು ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ. ಶರೀರದ ಸಾವು ಅಂತಿಮವಲ್ಲ, ಅದು ಕೇವಲ ಶಾಶ್ವತ ಜೀವನಕ್ಕೆ ಹೋಗುವ ಬಾಗಿಲು. 2. ನರಕದ ನೈಜತೆ ಮತ್ತು ನಿತ್ಯ ಶಿಕ್ಷೆ. ಮನುಷ್ಯರ ಹಿಂಸೆ ತಾತ್ಕಾಲಿಕ, ಆದರೆ ದೇವರ ನ್ಯಾಯ ತೀರ್ಪು ಮತ್ತು ನರಕ ಶಾಶ್ವತವಾದುದು. ಮನುಷ್ಯನು ನಮ್ಮ ಶರೀರವನ್ನು ಮಾತ್ರ ಕೊಲ್ಲಬಲ್ಲನು, ಆದರೆ ದೇವರು ಒಬ್ಬ ವ್ಯಕ್ತಿಯ ದೇಹ ಮತ್ತು ಆತ್ಮ ಎರಡನ್ನೂ ನರಕದ ನಿತ್ಯ ಬೆಂಕಿಯಲ್ಲಿ ಹಾಕಿ ನಾಶ ಮಾಡುವ ಅಧಿಕಾರವುಳ್ಳವನಾಗಿದ್ದಾನೆ. ಮನುಷ್ಯನ ಭಯದಿಂದ ಉಂಟಾಗುವ ಅಪಾಯ. ನಾವು ಮನುಷ್ಯರಿಗೆ ಅಥವಾ ಸಮಾಜಕ್ಕೆ ಹೆದರಿದಾಗ ದೇವರ ವಾಕ್ಯವನ್ನು ಮರೆತು ಪಾಪ ಮಾಡುತ್ತೇವೆ. ಸಮಾಜ ಏನನ್ನುತ್ತದೋ, ಜನರು ನನ್ನನ್ನು ಏನು ಮಾಡುತ್ತಾರೋ ಎಂಬ ಭಯವು ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ಆದ್ದರಿಂದ ಯೇಸು ಹೇಳುತ್ತಾನೆ, ಮಾನವನ ಭಯವನ್ನು ಬಿಟ್ಟುಬಿಡಿ, ಅದು ನಿಮ್ಮನ್ನು ನಾಶಪಡಿಸುತ್ತದೆ. 4. ದೇವರಿಗೆ ಇರುವ ಪರಮ ಅಧಿಕಾರ. ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಒಬ್ಬ ವ್ಯಕ್ತಿಯ ನಿತ್ಯ ಭವಿಷ್ಯವನ್ನು ಸ್ವರ್ಗ ಅಥವಾ ನರಕ ನಿರ್ಧರಿಸುವ ಅಂತಿಮ ಅಧಿಕಾರವಿದೆ. ಪಿಶಾಚಿಗಾಗಲಿ ಮನುಷ್ಯರಿಗಾಗಲಿ ಅಥವಾ ಯಾವುದೇ ಶಕ್ತಿಗಾಗಲಿ ಆ ಅಧಿಕಾರವಿಲ್ಲ. ನಾವು ಯಾರಿಗೆ ಹೆದರಬೇಕು? ಹಾಗಾದರೆ ಇಷ್ಟಕ್ಕೂ ನಾವು ಯಾರಿಗೆ ಹೆದರಬೇಕು? ನಾವು ಸೈತಾನಿಗಾಗಿ, ರೋಗಿಗಳಿಗಾಗಲಿ, ಶತ್ರುಗಳಿಗಾಗಲಿ, ಸಾವು ಅಥವಾ ಮನುಷ್ಯರಿಗಾಗಲಿ ಹೆದರಬಾರದು. ನಾವು ಸರ್ವಶಕ್ತನಾದ ದೇವರಿಗೆ ಮಾತ್ರ ಹೆದರಬೇಕು. ಆದರೆ ನೆನಪಿಡಿ, ಇಲ್ಲಿ ದೇವರ ಭಯ ಎಂದರೆ
ಗಡಗಡ ನಡುಗುವ ಹೆದರಿಕೆಯಲ್ಲ. ಸತ್ಯವೇದದಲ್ಲಿ ದೇವರ ಭಯ ಎಂದರೆ ಗೌರವ, ವಿಧೇಯತೆ, ಭಕ್ತಿ ಮತ್ತು ಪ್ರೀತಿಯಿಂದ ಕೂಡಿದ ಭಯ. ಕರ್ತನ ಭಯವೇ ಜ್ಞಾನದ ಪ್ರಾರಂಭ. ನಾವು ದೇವರಿಗೆ ಹೆದರಿದಾಗ ನಾವು ಪಾಪದಿಂದ ದೂರವಿರುತ್ತೇವೆ. ಒಂದು ಅದ್ಭುತವಾದ ವಿಷಯ, ಮತ್ತಾಯ 10ನೇ ಅಧ್ಯಾಯದಲ್ಲಿ ಯೇಸು ಮುಂದುವರಿದು ಏನು ಹೇಳುತ್ತಾನೆ ಗೊತ್ತಾ? 2 ಗುಬ್ಬಚ್ಚಿಗಳು 1 ಕಾಸಿಗೆ ಮಾರಲ್ಪಡುತ್ತವಲ್ಲವೇ? ಆದಾಗ್ಯೂ ನಿಮ್ಮ ತಂದೆಯ ಅರಿವಿಲ್ಲದೆ ಅವುಗಳಲ್ಲಿ ಒಂದಾದರೂ ನೆಲಕ್ಕೆ ಬೀಳುವುದಿಲ್ಲ. ನಿಮ್ಮ ತಲೆಯ ಕೂದಲುಗಳೆಲ್ಲ ಎಣಿಸಲ್ಪಟ್ಟಿವೆ, ಆದ್ದರಿಂದ ಹೆದರಬೇಡಿರಿ. ನೀವು ಅನೇಕ ಗುಬ್ಬಚ್ಚಿಗಳಿಗಿಂತ ಶ್ರೇಷ್ಠರಾಗಿದ್ದೀರಿ. ನೋಡಿ, ಯಾರು ದೇವರಿಗೆ ಹೆದರಿ ಆತನಿಗೆ ವಿಧೇಯರಾಗುತ್ತಾರೋ ಅವರನ್ನು ದೇವರು ಅತ್ಯಂತ ಪ್ರೀತಿಯಿಂದ ಕಾಯುತ್ತಾನೆ. ಅಂದರೆ ನೀವು ದೇವರಿಗೆ ಹೆದರಿದರೆ ಲೋಕದ ಯಾವುದಕ್ಕೂ ಹೆದರಬೇಕಾದ ಅಗತ್ಯವಿಲ್ಲ. ಸಹೋದರ ಸಹೋದರಿಯರೇ, ಇಂದಿನ ಈ ವಾಕ್ಯವು ನಮಗೆ ನೀಡುವ ದೊಡ್ಡ ಸಂದೇಶವೇನೆಂದರೆ, ಈ ಭೂಮಿಯ ದುಃಖ ಮತ್ತು ಮನುಷ್ಯರ ಬೆದರಿಕೆಗಳು ತಾತ್ಕಾಲಿಕ. ನಿಮ್ಮ ಆತ್ಮದ ರಕ್ಷಣೆ ಎಲ್ಲಕ್ಕಿಂತ ಪ್ರಮುಖವಾದದ್ದು. 3. ಯೇಸು ಕ್ರಿಸ್ತನನ್ನು ನಿಜವಾದ ಆತನ ಮಾರ್ಗದಲ್ಲಿ ನಡೆಯಿರಿ. 4. ಮಾನವನ ಭಯ ದೇವರಿಗೆ ಅಂಜುವ ಸನ್ಮಾರ್ಗದಲ್ಲಿ ಜೀವಿಸಿ. ಈ ಸತ್ಯವು ನಿಮ್ಮ ಹೃದಯಕ್ಕೆ ತಲುಪಿದೆ ಎಂದು ಭಾವಿಸುತ್ತೇನೆ. ಬನ್ನಿ, ಈಗ ನಾವೆಲ್ಲರೂ ಸೇರಿ ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಪ್ರಾರ್ಥಿಸೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ಪರಮ ತಂದೆಯೇ, ಈ ದಿನ ನೀನು ನಮಗೆ ನೀಡಿದ ವಾಕ್ಯಕ್ಕಾಗಿ ಧನ್ಯವಾದಗಳು. ಕರ್ತನಾದ ಯೇಸುವೆ, ದೇಹವನ್ನು ಕೊಲ್ಲುವವರಿಗೆ ಹೆದರಬೇಡಿ, ಆತ್ಮವನ್ನು ಶರೀರವನ್ನು ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಹೆದರಿರಿ ಎಂದು ನೀನು ಕಲಿಸಿದ ಸತ್ಯಕ್ಕಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ನಮ್ಮ ಜೀವನದಲ್ಲಿ ಮನುಷ್ಯರ ಭಯ, ಸಮಾಜದ ಭಯ, ರೋಗದ ಭಯ ಹಾಗೂ ಸಾವು ನೋವುಗಳ ಭಯ ನಮ್ಮನ್ನು ಆವರಿಸಿದಾಗ ನಮಗೆ ನಿನ್ನ ಧೈರ್ಯವನ್ನು ನೀಡು. ಮನುಷ್ಯರಿಗೆ ಹೆದರಿ ನಾವು ನಿನ್ನ ಸತ್ಯದ ಮಾರ್ಗದಿಂದ ದೂರ ಹೋಗದಂತೆ ನಮ್ಮನ್ನು ಕಾಯು. ನಮ್ಮ ಹೃದಯದಲ್ಲಿ ನಿನ್ನ ಕುರಿತಾದ ಪರಿಶುದ್ಧವಾದ ಭಯ, ಭಕ್ತಿ ಮತ್ತು ಗೌರವವನ್ನು ನೀಡು. ಆತ್ಮದ ಮಾರ್ಗವನ್ನು ತಂದು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವ ಕೃಪೆಯನ್ನು ನಮಗೆ ದಯಪಾಲಿಸು. ನಿನ್ನ ಕೈಯಲ್ಲಿ ನಮ್ಮ ಆತ್ಮ ಮತ್ತು ಶರೀರ ಸುರಕ್ಷಿತವಾಗಿದೆ ಎಂಬುದನ್ನು ನಾವು ನಂಬುತ್ತೇವೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಹಾಗೂ ಸಹೋದರಿಯನ್ನು ಆಶೀರ್ವಾದಿಸು. ಅವರಲ್ಲಿರುವ ಎಲ್ಲ ರೀತಿಯ ಭಯಗಳನ್ನು ನಿನ್ನ ಪರಿಶುದ್ಧ ನಾಮದಲ್ಲಿ ಗದರಿಸಿ ಹೊರದೂಡು. ಅವರಿಗೆ ನಿನ್ನ ಶಾಂತಿ ಮತ್ತು ಧೈರ್ಯವನ್ನು ನೀಡು. ನಿಮ್ಮ ರಕ್ಷಕನು ಕರ್ತನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತೆ ಮುಂದಿನ ವಾಕ್ಯದೊಂದಿಗೆ ಭೇಟಿಯಾಗೋಣ. ಯೇಸು ಕ್ರಿಸ್ತನಿಗೆ ಸ್ತೋತ್ರ.